ನಮಸ್ಕಾರ. ಇವತ್ತೊಂದು ವಿಡಿಯೋದಲ್ಲಿ ನಿಮಗೆ ಒನ್ನೆಸ್ಬೆಟ್ ಅಕೌಂಟು ರಿಜಿಸ್ಟ್ರೇಷನ್ ಮಾಡೋದು ಯಾವ ಥರ ತಿಳಿಸ್ಕೊಡ್ತೀನಿ. ಕಂಪ್ಲೀಟ್ ವಿಡಿಯೋ. ಓಕೆ, ನಿಮಗೆ ರಿಜಿಸ್ಟ್ರೇಷನ್ ಲಿಂಕ್ ನಾನು ಯೂಟ್ಯೂಬು ಡಿಸ್ಕ್ರಿಪ್ಷನ್ ಲಿಂಕ್ ಇಲ್ಲ ಕಮೆಂಟ್ ಬಾಕ್ಸ್ ಚೆಕ್ ಮಾಡಿ. ಓಕೆ, ನಾನು ಇಲ್ಲಿ ನೋಡ್ತಾ ಇರ್ಬೋದು ಕಮೆಂಟ್ ಬಾಕ್ಸಲ್ಲೇ ತೋರಿಸಿದ್ದೀನಿ. ಇಲ್ಲಿ ನಂದು ಯೂಟ್ಯೂಬ್ ಚಾನಲ್ ಕಮೆಂಟ್ ಬಾಕ್ಸಲ್ಲಿ ನನಗೆ ಈ ಥರ ಲಿಂಕ್ ಹಾಕಿದ್ದೀನಿ. ಈ ಥರ ಲಿಂಕ್ ಓಪನ್ ಮಾಡಿದ್ರೆ ನಿಮಗೆ ಡೈರೆಕ್ಟಾಗಿ ಟೆಲಿಗ್ರಾಮ್ ಹೋಗುತ್ತೆ. ಟೆಲಿಗ್ರಾಮ್ ಇಲ್ಲ ಅಂದವರು ನಿಮಗೆ ಈ ಥರ ಟೆಲಿಗ್ರಾಮು ಇಲ್ಲ ಅಂದರೆ ನಿಮಗೆ ಈ ಥರ ಓಪನ್ ಆಗುತ್ತೆ. ಈ ಥರ ಓಪನ್ ಆದರೆ ನಿಮಗೆ ಇಲ್ಲಿ ಕೆಳಗಡೆ ಲಿಂಕ್ನ ಓಕೆ ಕೊಟ್ಟಿರಿ. ಇಲ್ಲಿ ಓಕೆ ಕೊಟ್ಟರೆ ನೀವು ನಿಮಗೆ ಇಲ್ಲಿ ಮೇಲ್ಗಡೆ ನೋಡ್ತಾ ಇರ್ಬೋದು ಒನ್ನೆಸ್ಬೆಟ್ ಇದೆ. ತುಂಬ ಅಪ್ಲಿಕೇಶನ್ ಇದೆ. ನಿಮಗೆ ಒನ್ನೆಸ್ಬೆಟ್ ಯೂಸ್ ಮಾಡಿ ನಿಮಗೆ ಅದು ಯಾವ ಥರ ರಿಜಿಸ್ಟ್ರೇಷನ್ ಇದೆ ಅದೇ ಥರ ಇರುತ್ತಿದ್ದಲ್ಲ ಆ್ಯಪ್ ಬೇಕಾದ್ರೆ ಯೂಸ್ ಮಾಡ್ಕೊಳ್ಳಿ. ಎಲ್ಲ ಚೆನ್ನಾಗಿರೋದು ಆ್ಯಪೇ. ಒನ್ನೆಸ್ಬೆಟ್ ಮೇಲೆ ನೀವು ನೋಡ್ತಾ ಇರ್ಬೋದು ಒನ್ನೆಸ್ಬೆಟ್ಲಿಂದ ಲಿಂಕ್ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಆದರೂ ನಿಮಗೆ ರಿಜಿಸ್ಟ್ರೇಷನ್ ಲಿಂಕ್ಗೆ ಹೋಗುತ್ತೆ. ನೋಡ್ತಾ ಇರ್ಬೋದು ಡೈರೆಕ್ಟ್ ರಿಜಿಸ್ಟ್ರೇಷನ್ ಬಂತು. ಇಲ್ಲಿ ನೀವು ಬಂದ್ರ ಮೇಲೆ ಇಲ್ಲಿ ಕೆಳಗಡೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ನಿಮಗೆ ಮೊಬೈಲ್ ನಂಬರ್ ಹಾಕ್ಲಿಕ್ಕೆ ಕೇಳ್ತಾ ಇರೋಗಿನ ಇಲ್ಲಿ ನಿಮಗೆ ಮೊಬೈಲ್ ನಂಬರ್ ಹಾಕ್ಬೋದು. ಮತ್ತು ಇಲ್ಲಿ ಸಣ್ಣ OTP SMS ಕೊಟ್ಟರೆ ನಿಮ್ಮದು OTP ಬರುತ್ತೆ. OTP ಹಾಕಬೇಕು. ಓಕೆನಾ. ಕೆಳಗಡೆ ಬಂದ್ರ ಮೇಲೆ ಇಲ್ಲಿ ಪ್ರೊಮೋ ಕೋಡ್ ಅಂತ ಇರುತ್ತೆ. ಪ್ರೊಮೋ ಕೋಡು ಗೋ ಬಾಕ್ಸ್ ಅಂತ ಹಾಕಿ GOBOX ಗೋ ಬಾಕ್ಸ್ ಅಂತ ಹಾಕಿ. ನಿಮಗೆ ಗೊತ್ತಾಗಿಲ್ಲ ಡಿಸ್ಕ್ರಿಪ್ಷನ್ ಕೊಡ್ತೀನಿ, ಇಲ್ಲ ಟೆಲಿಗ್ರಾಮಲ್ಲಿ ಇರುತ್ತೆ ಪ್ರೊಮೋ ಕೋಡ್ ನೋಡಿ ಹಾಕಿ. ಮತ್ತು ಇಲ್ಲಿ ನಿಮಗೆ ಕೆಳಗಡೆ ನಾವು ಕೇಳಿದ್ದಾರೆ ಬೋನಸ್ ನಿಮಗೆ ಯಾವುದ್ರ ಮೇಲೆ ಬೇಕು ಅಂತೇಳಿ ನೀವು ಬೋನಸ್ಸು ಸ್ಪೋರ್ಟ್ಸ್ ಮೇಲೆ ಇಟ್ಟು ಸೇವ್ ಮಾಡ್ಕೊಳ್ಳಿ. ಓಕೆನಾ. ಮತ್ತು ನೀವು ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಕೊಡ್ಬೋದು. ಒಂದು ವೇಳೆ ನಿಮಗೆ ಅಪ್ಲಿಕೇಶನ್ ಬೇಕು ಅದರಲ್ಲಿ ರಿಜಿಸ್ಟ್ರೇಷನ್ ಆಗ್ತೀನಿ ಅಂದರೆ ನೀವು ಕೆಳಗಡೆ ಬಂದರೆ ನೋಡ್ತಾ ಇರ್ಬೋದು ಆ್ಯಂಡ್ರಾಯ್ಡ್ ಅಂತ ಇದೆ. ಓಕೆನಾ. ಈ ಆ್ಯಂಡ್ರಾಯ್ಡ್ ಮೇಲೆ ಕ್ಲಿಕ್ ಕೊಡ್ರಿ. ನಿಮಗೆ ಕ್ಲಿಕ್ ಕೊಟ್ರ ಮೇಲೆ ಅದರ ಡೌನ್ಲೋಡ್ ಆಗುತ್ತೆ ಅಪ್ಲಿಕೇಶನ್. ಓಕೆ, ಡೌನ್ಲೋಡ್ ಮಾಡಿಕೊಂಡು ಇನ್ಸ್ಟಾಲ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ, ನಿಮಗೆ ಇದು ನೋಡ್ತಾ ಇರ್ಬೋದು ಡೌನ್ಲೋಡ್ ಆಯಿತು. ಇದು ನಿಮಗೆ ಐಫೋನಲ್ಲಿ ಮೊಬೈಲಲ್ಲಿ ಸಿಗೋಲ್ಲ ನಿಮಗೆ APK. ನೀವು ಯಾವುದಾದ್ರೂ ಆನ್ಲೈನಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಓಕೆ, ನಾನು ಈಗ ಹೇಳಿಕೊಟ್ಟೆ ಮೊಬೈಲ್ ನಂಬರ್ ಹಾಕಿ. ಓಕೆ, ಇದು ಡೌನ್ಲೋಡ್ ನಾವು ಅಂತೂ ಕೊಡಬೇಕು. ಡೌನ್ಲೋಡ್ ಆಗುತ್ತೆ. ನೀವು ಡೈರೆಕ್ಟಾಗಿ ನಾನು ಅದರ ಆಲ್ರೆಡಿ ಒಂದು ಆ್ಯಪ್ ಇದೆ ನೋಡ್ಕೋಬೋದು, ಇನ್ಸ್ಟಾಲ್ ಆಗಿದೆ. ಈ ಥರ ಬರುತ್ತೆ. ನಿಮ್ಮ ಈ ಥರ ಬಂದ್ರ ಮೇಲೆ ಇಲ್ಲಿ ರಿಜಿಸ್ಟ್ರೇಷನ್ ಅಂತ ಇರುತ್ತೆ ನೋಡಿ ಮೇಲ್ಗಡೆ. ಈ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಕೊಡಿರಿ. ಇಲ್ಲಿ ರಿಜಿಸ್ಟ್ರೇಷನ್ ಮೇಲೆ ಹೋದರೆ ನಿಮಗೆ ಇಲ್ಲಿ ತುಂಬ ಆಪ್ಷನ್ ಇದೆ. ಒಂದು ಕ್ಲಿಕ್ ಬೈ ಫೋನು, ಇಮೇಲು, ಸೋಷಿಯಲ್ ಮೀಡಿಯಾ. ಇದರಲ್ಲಿ ನೀವು ಒಂದು ಕ್ಲಿಕ್ ಕೂಡ ಮಾಡಬೇಡಿ, ಜಿಮೇಲ್ ಮಾಡಬೇಡಿ, ಇದು ಮಾಡಬೇಡಿ. ಬೆಸ್ಟ್ ಅಂದರೆ ಬೈ ಫೋನ್ ಮೇಲೆ ಹೋಗಿ. ಓಕೆ, ನಾನು ಬೈ ಫೋನ್ ಮೇಲೆ ಆದರೆ ಸೇಮ್ ಅದೇ ಥರ ನಾನು ಹೇಳಿದ್ದೀನಲ್ಲ, ಆಗ ಮೊಬೈಲ್ ನಂಬರ್ ಹಾಕಬೇಕು ನಿಮ್ಮದು. ಒಂದು ಸಲ ಮೊಬೈಲ್ ನಂಬರ್ ಒಂದೇ ಸಲ ಯೂಸ್ ಆಗುತ್ತೆ. ಓಕೆನಾ, ಒಂದು ಐಡಿಯಲ್ಲಿ. ಮತ್ತು ನೀವು ಬೇರೆ ಹೊಸ ID ಮೇಗಪರಿ ಇಮೇಲ್ ಬಿಟ್ಟು ಆ ಥರ ರಿಜಿಸ್ಟರ್ ಮಾಡ್ಕೋಬೋದು ಒಂದೇ ನಂಬರಿಂದ. ಆದರೆ ಒಂದು ನಂಬರಿಂದ ಒಂದೇ ಆ್ಯಪ್ ಯೂಸ್ ಆಗುತ್ತೆ. ಓಕೆ, ಸೆಕೆಂಡ್ ಪ್ರೊಮೋ ಕೋಡ್ ಹೇಳಿದ್ದೇನೆ GOBOX ಗೋ ಬಾಕ್ಸ್ ಅಂತ ಹಾಕಿ. ಇದು ಯೂಸ್ ಮಾಡಿದ್ರೆ ನಿಮಗೆ 100% ಬೋನಸ್ ಸಿಗುತ್ತೆ. ಅಂದರೆ ನೀವು ಎಷ್ಟು ಡಿಪಾಸಿಟ್ ಮಾಡಿ ನೋಡಿ ಅಷ್ಟು ಬೋನಸ್ ಸಿಗುತ್ತೆ. ನಿಮಗೆ 1000 ಹಾಕಿದರೆ 1000, 8000 ಹಾಕಿದರೆ 8000 ಫ್ರೀಗೆ ಅಮೌಂಟ್ ಬರುತ್ತೆ ನಿಮಗೆ ವ್ಯಾಲೆಟಿಗೆ. ಓಕೆ, ಇಲ್ಲಿ ಓಕೆ ಕೊಡಬೇಕು. ಟಿಕ್ ಮಾರ್ಕ್ ಕೊಟ್ಟು ಓಕೆ ಕೊಟ್ಟು ನೀವು ರಿಜಿಸ್ಟರ್ ಮೇಲೆ ಕ್ಲಿಕ್ ಕೊಡಬೇಕು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನೀವು ಕ್ಲಿಕ್ ಕೊಟ್ಟರೆ ನಿಮಗೆ I am not robot ಮೇಲೆ ಕ್ಲಿಕ್ ಕೊಡಬೇಕು. ಇಲ್ಲಿ ಟಿಕ್ ಮಾರ್ಕ್ ಕೊಡಿ. ಇಲ್ಲಿ ನಿಮಗೆ ಕೇಳ್ತಿದ್ದಾರೆ ಕಾರ್ ಎಲ್ಲೆಲ್ಲಿ ಉಂಟು ಅಂತೇಳಿ ಕೇಳ್ತಿದ್ದಾರೆ ಇಮೇಜಲ್ಲಿ. ಓಕೆ, ನಾನು ನಿಮಗೆ ಎಲ್ಲೆಲ್ಲ ಕಾರ್ ತೋರ್ತಾ ಉಂಟು ಅಲ್ಲೆಲ್ಲ ಟಿಕ್ ಕೊಡಬೇಕಾಗುತ್ತೆ. ಇಲ್ಲೊಂದು ಕಾರ್ ಉಂಟು, ಇಲ್ಲೊಂದು ಕಾರ್ ಉಂಟು, ಇಲ್ಲೊಂದು ಕಾರ್ ಉಂಟು ನೋಡ್ತಾ ಇರ್ಬೋದು. ಇದು ನಿಮಗೆ ಇಮೇಜ್ ಒತ್ತುತ್ತಾರೆ, ಚೇಂಜ್ ಆಗ್ತಾ ಹೋಗ್ತದೆ. ಅಲ್ಲಿವರೆಗೆ ನೀವು ಒತ್ತುತ್ತಾ ಇರಬೇಕು ಇಮೇಜು. ಕಾರು ಈಗ ವೆಯ್ಟ್ ಮಾಡಿ ಅದು ಬೇರೆ ಬರುತ್ತೆ ಇಮೇಜು. ಓಕೆ, ನೋಡ್ತಾ ಇರ್ಬೋದು. ಮತ್ತೆ ಕಾರು ಉಂಟಾ ನೋಡಬೇಕು. ಓಕೆ, ಇಲ್ಲೊಂದು ಕಾರು ಬರ್ತಾ ಉಂಟು, ಇಲ್ಲೊಂದು ಕಾರು ಉಂಟು. ಓಕೆ, ಮತ್ತೆ ಒಂದು ವೆಯ್ಟ್ ಮಾಡಿ ಇಮೇಜ್. ಓಕೆ ಫುಲ್ ಕಂಪ್ಲೀಟ್ ಓಕೆ ಆದರೂ ಓಕೆ. ಇನ್ನೊಂದು ಸಲ ನೋಡಿ ಎಲ್ಲಾದರೂ ಕಾರ್ ಉಂಟು ಇಲ್ಲ ಅಲ್ವಾ, ವೆರಿಫೈ ಕೊಡಬೇಕು. ಇಲ್ಲಿ ಕೆಳಗಡೆ ವೆರಿಫೈ ಕೊಟ್ಟರೆ ನಿಮಗೆ ಇಲ್ಲಿ ಈಗ ಟ್ರೈ ಆಗೇನು ಬಂತು, ಅದರ ರಾಂಗ್ ಆಯಿತು. ಓಕೆ, ಮತ್ತೆಲ್ಲ ಸೈಕಲ್ ಎಲ್ಲೆಲ್ಲ ಉಂಟು ಅಲ್ಲೆಲ್ಲ ಮಾರ್ಕ್ ಮಾಡಿ ಅಂತ ಹೇಳ್ತಿದ್ದಾರೆ. ಓಕೆನಾ. ಓಕೆ, 3 ಕಡೆ ಸೈಕಲ್ ಉಂಟು. ಮತ್ತು ಸ್ವಲ್ಪ ವೆಯ್ಟ್ ಮಾಡಿ. ನೀವು ಇದು ಕರೆಕ್ಟಾಗಿ ಕೊಟ್ಟರೆ ಸ್ಪೀಡ್ ಆಗುತ್ತೆ. ಓಕೆ, ಸರಿಯಾಗಿ ನೋಡಿಕೊಂಡು ಕೊಡಿ. ಇದೇನೂ ತೊಂದರೆ ಇಲ್ಲ, ಸುಮ್ಮನೆ ರೋಬೋಟ್ ಅಷ್ಟೇ ಇದು. ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ಚೇಂಜ್ ಕೂಡ ಇಲ್ಲೇ ಇದೆ. ಓಕೆನಾ. ಕೆಳಗಡೆ ನಿಮಗೆ ಅದು ಬೇಡ, ಬೇರೆ ಇಮೇಜ್ ಕೇಳಿ ಅಂದರೆ. ಓಕೆ ಫ್ರೆಂಡ್ಸು, ಸೈಕಲ್ ಕಂಪ್ಲೀಟ್ ಆಯಿತು. ವೆರಿಫೈ ಕೊಡ್ತೀನಿ. ಓಕೆ, I am not robot ಅಂತ ಬಂತು ಫ್ರೆಂಡ್ಸ್. ಓಕೆನಾ. ನೋಡ್ತಾ ಇರ್ಬೋದು ನನ್ನ ಪಾಸ್ವರ್ಡು ID ಕೂಡ ಶೋ ಆಗ್ತಾ ಉಂಟು. ಓಕೆ, ನೀವು ಇದೊಂದು ಸಲ ಕಾಪಿ ಮಾಡ್ಕೊಳ್ಳಿ, ಇಲ್ಲ ಸ್ಕ್ರೀನ್ಶಾಟ್ ತೆಗೆದುಕೊಳ್ಳಿ. ಓಕೆನಾ. ಇದೆಲ್ಲ ಜಸ್ಟ್ ಕಾಪಿ ಮಾಡಿಟ್ಕೊಳ್ಳಿ ಪಾಸ್ವರ್ಡ್ ಮತ್ತು ID ಮತ್ತು ನೆಕ್ಸ್ಟ್ ಕೊಡಿ. ಇಲ್ಲಿ ನೆಕ್ಸ್ಟ್ ಕೊಟ್ಟರೆ ನಿಮಗೆ ಇಲ್ಲಿ ಕೊಡ್ಬೋದು. ನಿಮಗೆ ಈ ಥರ ತೋರಿಸ್ತಾ ಉಂಟು ಈಗ. ಓಕೆ, ನೀವು ಏನು ಮಾಡಬೇಕಂದ್ರೆ ಕೆಳಗಡೆ ಮೆನು ಅಂತ ಆಪ್ಷನ್ ಇರುತ್ತಲ್ಲ, ಈ ಮೆನು ಆಪ್ಷನ್ ಮೇಲೆ ಹೋಗಬೇಕು. ಇಲ್ಲಿ ಮೆನು ಬಂದರೆ ನೀವು ಇಲ್ಲಿ ಮೇಲುಗಡೆ ಸೆಟ್ಟಿಂಗ್ ಆಪ್ಷನ್ ತೋರ್ತಾ ಉಂಟಲ್ಲ, ಸೆಟ್ಟಿಂಗ್ ಮೇಲೆ ಹೋಗಬೇಕು ಇಲ್ಲಿ. ಓಕೆ, ಸೆಟ್ಟಿಂಗ್ ಬಂದರೆ ನೀವು ಇಲ್ಲಿ ನಿಮಗೆ ಇಲ್ಲಿ ಮತ್ತೆ ಒಂದು ಸೆಟ್ಟಿಂಗ್ ಇದೆ ನೋಡಿ, ಪ್ರೊಫೈಲ್ಸ್ ಇಲ್ಲಿ ಹೋಗಿ. ಓಕೆ, ಇಲ್ಲಿ ಹೋದರೆ ನೀವು ಇಲ್ಲಿ ನಿಮಗೆ ನೋಡ್ತಾ ಇರ್ಬೋದು ಜಿಮೇಲ್ ಲಿಂಕ್ ಮಾಡಬೇಕಾಗುತ್ತೆ. ಓಕೆನಾ. ಜಿಮೇಲಿಗೆ ಒಂದು ಈ ಥರ ಲಿಂಕ್ ಕ್ಲಿಕ್ ಕೊಟ್ಟರೆ ನಿಮ್ಮ ಜಿಮೇಲ್ ಅಡ್ರೆಸ್ ಹಾಕಿ ಮತ್ತು ಇಲ್ಲಿ ಲಿಂಕ್ ಕೊಡಿ. ಲಿಂಕ್ ಕೊಟ್ಟರೆ ನಿಮಗೆ ಒಂದು OTP ಬರುತ್ತೆ ಜಿಮೇಲಿಗೆ. ಆ OTPನ ಹಾಕಿ ಫ್ರೆಂಡ್ಸ್. ಓಕೆ, ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ನಾನು ಟೆಲಿಗ್ರಾಮ್ ಬಂದು ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಯಾವ ಥರ ಹೇಳೋದು ತಿಳಿಸ್ಕೊಡ್ತೀನಿ. ನಿಮಗೆ ಈ ಥರ ಈ ಚಾನಲಲ್ಲಿ ನಿಮ್ಗೆ ಸಿಗುತ್ತೆ. ಈ ಚಾನಲ್ನ ಸರ್ಚ್ ಮಾಡ್ಕೊಳ್ಳಿ, ಟೆಲಿಗ್ರಾಮ್ ಇದ್ದವರು. ಓಕೆನಾ. ನೋಡ್ಕೋದ್ರೆ ರಿಜಿಸ್ಟ್ರೇಷನ್ ಲಿಂಕ್ ಅಂತ ಸರ್ಚ್ ಮಾಡ್ಕೊಳ್ಳಿ, ನಿಮಗೆ ಚಾನಲ್ ಹೆಸರು ಸಿಗುತ್ತೆ. ನಂದು ಈ ಚಾನಲ್ ಜಾಯ್ನ್ ಆಗಿ ನನ್ನ ಕಾಂಟ್ಯಾಕ್ಟ್ ಬೇಕಾದ್ರೆ ನಾನು ಮೆಸೇಜ್ ಮಾಡ್ತೀನಿ ನಿಮ್ಗೆ ರಿಪ್ಲೈ ಮಾಡಿದ್ರೆ. ಓಕೆ, ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ಯಾವ ಥರ ರಿಜಿಸ್ಟ್ರೇಷನ್ ಮಾಡೋದು ಹಾಗೆ
ಜಿಮೇಲ್ ಲಿಂಕ್ ಮಾಡೋದು ಗೊತ್ತಾಗಿಲ್ಲ ಅಂದರೆ ಓಕೆನಾ, ವಿಡ್ರಾ ಡಿಪಾಸಿಟ್ ಪ್ರಾಬ್ಲಮ್ ಅಂದರೆ ಮೆಸೇಜ್ ಮಾಡಿ ಇದಕ್ಕೆ ನಾನು ಡೈರೆಕ್ಟಾಗಿ ಮೆಸೇಜ್ ಮಾಡ್ತೀನಿ ನಿಮಗೆ. ಓಕೆ ಫ್ರೆಂಡ್ಸ್, ಈ ಲಿಂಕ್ ಕೊಟ್ಟರೆ ನಿಮಗೆ ಮೆಸೇಜ್ ಬರುತ್ತೆ, ಒಂದು OTP ಥರನೇ ಜಿಮೇಲಿಗೆ ಬರುತ್ತೆ. ಆ ಜಿಮೇಲ್ OTP ಹಾಕಿ ವೆರಿಫಿಕೇಷನ್ ಮಾಡ್ಕೊಳ್ಳಿ ಜಿಮೇಲ್ನ. ನಿಮ್ಮ ಹತ್ರ ಮೊಬೈಲ್ ನಂಬರ್ ಆಲ್ರೆಡಿ ಲಿಂಕ್ ಆದರೆ ಇಲ್ಲಿ ಲಿಂಕ್ ಅಂತ ಇರುತ್ತೆ. ಇಲ್ಲ ನಿಮ್ಮ ಮೊಬೈಲ್ ನಂಬರ್ ನೆಕ್ಸ್ಟ್ ಫ್ಯೂಚರ್ಗೆ ಚೇಂಜ್ ಮಾಡಬೇಕು ಅಂದರೆ ಇಲ್ಲೇ ಕೂಡ ಚೇಂಜ್ ಅಂತ ಆಪ್ಷನ್ ಇರುತ್ತೆ, ಚೇಂಜ್ ಮಾಡ್ಕೋಬೋದು. ನಿಮಗೆ ಜಿಮೇಲ್ ಕೂಡ ಒಂದು ಸಲ ಕೊಟ್ಟರೆ ಅದೇ ಪರ್ಮನೆಂಟ್ ಆಗಿರುತ್ತೆ. ಮೊಬೈಲ್ ನಂಬರ್ ಬೇಕಾದ್ರೆ ಚೇಂಜ್ ಮಾಡ್ಕೋಬೋದು ಎಷ್ಟು ಸಲ ಕೂಡ. ಓಕೆನಾ, ಪಾಸ್ವರ್ಡ್ ಹೇಳಿದ್ನಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು, ಚೇಂಜ್ ಮಾಡ್ಕೊಳ್ಳಿ ಪಾಸ್ವರ್ಡ್. ನಿಮಗೆ ಆ ಥರ ಆಗೊಂದು ಪಾಸ್ವರ್ಡ್ ಬಂತಲ್ಲ, ಆ ಥರ ಪಾಸ್ವರ್ಡ್ ಬೇಡ ಅಂದರೆ ನಿಮಗೆ ಇಲ್ಲಿ ನಿಮ್ಮ ಇಷ್ಟ ಬಂದರೆ ಪಾಸ್ವರ್ಡ್ ಹಾಕ್ಬೋದು. ನಿಮಗೆ ಫಸ್ಟ್ ಬಿಗ್ ಲೆಟರ್ ಹಾಕಬೇಕಾಗುತ್ತೆ. ಬಿಗ್ ಲೆಟ್ರಲ್ಲಿ ಯಾವ್ದು ಅಕ್ಷರ ಕೂಡ ಹಾಕ್ಬೋದು, ಎ ಕೂಡ ಹಾಕ್ಬೋದು, ಮತ್ತು ಸ್ಮಾಲ್ ಲೆಟ್ರ್ ಏನಾದರೂ ಕೊಡಬೇಕಾಗುತ್ತೆ. ಓಕೆನಾ, ಮತ್ತು ಏನಾದರೂ ಕ್ಯಾರೆಕ್ಟರ್ ## ಏನಾದರೂ ಕ್ಯಾರೆಕ್ಟರ್ ಕೊಟ್ಟು ಮತ್ತು ನಿಮ್ಮದು ಪಾಸ್ವರ್ಡ್ ಸೆಟ್ ಮಾಡ್ಕೊ, ನೇಮ್ ಹಾಕಿ ಇದ್ರ ನಂಬರ್ ಕೂಡ ಹಾಕಿ ಸೆಟಪ್ ಮಾಡ್ಕೋಬೋದು. ಓಕೆ ಫ್ರೆಂಡ್ಸು, ಇಲ್ಲಿ ಅದ್ರ ಮೇಲೆ ನಿಮಗೆ ಇಲ್ಲಿ ನೋಡ್ತಾ ಇರ್ಬೋದು ಮೇಲ್ಗಡೆ ಎಂಟರ್ ಡೀಟೇಲ್ ಅಂತ ಕೊಡ್ತಾ ಉಂಟು. ಇದು ಎಂಟರ್ ಡೀಟೇಲ್ ನಿಮಗೆ ವಿಡ್ರಾ ಮಾಡುವಾಗ ನಿಮಗೆ ಇದು ಡೀಟೇಲ್ಸ್ ಫಿಲಪ್ ಮಾಡಬೇಕಾಗುತ್ತೆ. ಈಗ ನಿಮಗೆ ಬೇಕಂತಿಲ್ಲ, ಬೇಕಾದರೆ ನಿಮಗೆ ಡಿಪಾಸಿಟ್ ಆಡ್ತಾ ಇರ್ಬೋದು. ನಿಮಗೆ ವಿಡ್ರಾ ಮಾಡ್ತೀರಿ, ಇನ್ನಾಗಿದೆ ಅಮೌಂಟ್ ವಿಡ್ರಾ ಮಾಡ್ತೀರಿ ಅಂದರೆ ನೀವು ಎಂಟರ್ ದ ಡೀಟೇಲ್ ಫಿಲಪ್ ಕಂಪಲ್ಸರಿ ಮಾಡಲೇಬೇಕು. ಅದು ವೆರಿಫಿಕೇಷನ್ ಅಂತ ಹೇಳ್ತಾರೆ ಅಕೌಂಟ್. ಓಕೆನಾ, ಅದು ವೆರಿಫಿಕೇಷನ್ ಆದರೆ ನಿಮಗೆ ಅಮೌಂಟು ವಿಡ್ರಾ ಸಿಗುತ್ತೆ. ಫ್ರೆಂಡ್ಸು, ನಿಮಗೆ ಜಸ್ಟ್ ಏನೆಲ್ಲ ಫಿಲಪ್ ಮಾಡಬೇಕು ಅಂತ ತಿಳಿಸ್ತೀನಿ. ನಿಮಗೆ ಇಲ್ಲೇ ಫಸ್ಟ್ ನೇಮ್ ಆಗಬೇಕು. ನಿಮ್ಗೆ ಏನು ಫಸ್ಟ್ ನೇಮ್ ಇದೆ ನಿಮ್ಮದು ಆಧಾರ್ ಕಾರ್ಡೆಲ್ಲ ಫಸ್ಟ್ ನೇಮ್ ಹಾಕಿ, ಸೆಕೆಂಡ್ ನೇಮ್ ಹಾಕಿ. ನಿಮ್ಮ ಹತ್ರ ಸೇಮ್ ನಂಬರ್ ಈಗ ಫಸ್ಟ್ ನೇಮ್ ಉಂಟು, ಸೆಕೆಂಡ್ ನೇಮ್ ಇಲ್ಲ ಅಂದರೆ ನಿಮ್ಮ ಫಸ್ಟ್ ನೇಮನ್ನು ಸೆಕೆಂಡ್ ನೇಮು ಒಂದೇ ಥರ ಸೇಮ್ ಹಾಕೊಳ್ಳಿ. ಓಕೆನಾ, ಈಗ ನನ್ನ ಹತ್ರಕ್ಕೆ ಫಸ್ಟ್ ನೇಮ್ ಉಂಟು, ಸೆಕೆಂಡ್ ನೇಮ್ ಇಲ್ಲ ಅಂದರೆ ಎರಡಕ್ಕೂ ಸೇಮ್ ಹಾಕಿ. ಫಸ್ಟ್ ನೇಮ್ ಇಲ್ಲ ಹಾಕಿ, ಸೆಕೆಂಡ್ ನೇಮ್ ಕೂಡ ಸೇಮ್ ಅದೇ ಹಾಕಿ. ಓಕೆನಾ, ಏನು ತೊಂದರೆ ಇಲ್ಲ. ಮತ್ತು ಕೆಳಗಡೆ ಬಂದರೆ ಇದು ಬೇಕಾಗಿಲ್ಲ. ಓಕೆನಾ, ಮತ್ತು ನಿಮ್ಮದು ಡೇಟ್ ಆಫ್ ಬರ್ತ್ ಆಗಬೇಕು. ಡೇಟ್ ಆಫ್ ಬರ್ತ್ ನಿಮ್ಗೆ ಯಾವ ಡಾಕ್ಯುಮೆಂಟ್ ಕೊಡ್ತೀರಿ ನೋಡಿ, ಅದೇ ಡಾಕ್ಯುಮೆಂಟ್ ಡೇಟ್ ಆಫ್ ಬರ್ತ್ ಹಾಕಿ. ಓಕೆನಾ, ಪ್ಲೇಸ್ ಆಫ್ ದ ಬರ್ತ್ ಅಂತಿದೆ, ನಿಮ್ಗೆ ಯಾವ ಸಿಟಿಯಲ್ಲಿ ಹುಟ್ಟಿದ್ದೀರಿ ಅಂತ ಹಾಕಿ ಜಸ್ಟ್. ಓಕೆ, ಮತ್ತು ಇಲ್ಲಿ ಇದು ಕೇಳಿದರೆ ನೋಡಿ ಕಂಟ್ರಿ ಇದು. ಓಕೆನಾ, ಇದು ನಿಮಗೆ ಕರ್ನಾಟಕ ಅಂತ ಇರಬೇಕಾಗುತ್ತೆ. ಓಕೆನಾ, ಕರ್ನಾಟಕ ಕೇಳಿ ತೋರಿಸ್ತಾ ಉಂಟು ಇಲ್ಲಿ ಕರ್ನಾಟಕ. ನೀವು ಕೇರಳ ಆದರೆ ಕೇರಳ, ಬೇರೆ ಕಡೆ ಆದರೆ ಬೇರೆ ಕಡೆ ಇಡ್ಬೋದು. ಕರ್ನಾಟಕ ಅಂತ ಉಂಟು, ಕರ್ನಾಟಕ ಇಟ್ಕೊಳ್ಳಿ. ಮತ್ತು ಕೆಳಗಡೆ ಬಂದರೆ ನೀವು ಇಲ್ಲಿ ಸಿಟಿ ಕೇಳ್ತಾ ಉಂಟು. ಸಿಟಿ ನಿಮಗೆ ಯಾವ ಸಿಟಿ ಉಂಟು ಆ ಸಿಟಿ ಕೊಡ್ಬೋದು. ನಿಮಗೆ ಎಲ್ಲ ಸಿಟಿ ಕೂಡ ಉಂಟು ಇದರಲ್ಲಿ. ಓಕೆನಾ, ಒಂದು ವೇಳೆ ನಿಮಗೆ ಒಂದು ಸಿಟಿ ಇಲ್ಲ ಅಂದರೆ ನಿಮಗೆ ಯಾವ ಸಿಟಿ ಹತ್ತಿರ ಆಗುತ್ತೆ ಲೊಕೇಟ್ ಆ ಸಿಟಿಗೆ, ಆ ಸಿಟಿ ಕೊಡ್ಬೋದು ನಿಮಗೆ. ಓಕೆ, ಏನು ತೊಂದರೆ ಇಲ್ಲ. ಮತ್ತು ಕೆಳಗಡೆ ಬಂದರೆ ನೀವು ಇಲ್ಲಿ ನಿಮ್ಮದು ಅಡ್ರೆಸ್ ನಿಮ್ಮದು ಆಧಾರ್ ಕಾರ್ಡಲ್ಲಿ ಏನು ನೋಡ್ಕೊಳ್ಳಿ. ಆಧಾರ್ ಕಾರ್ಡ್ ನಿಮ್ಗೆ ಯಾವ್ದು ಅಡ್ರೆಸ್ ಇದೆ ಅದು ಫುಲ್ ಹಾಕಿ. ಓಕೆನಾ, ಏನು ತೊಂದರೆ ಇಲ್ಲ. ಓಕೆನಾ, ಮತ್ತು ಕೆಳಗಡೆ ಡಾಕ್ಯುಮೆಂಟ್ ಟೈಪ್ ಅಂತ ಕೇಳಿದ್ರೆ ನೋಡಿದರೆ ನೀವು ಇಲ್ಲಿ ವೆರಿಫಿಕೇಷನ್ಗೆ ಯಾವ ಡಾಕ್ಯುಮೆಂಟ್ ಕೊಡ್ತಿದ್ದೀರ ಅಂತ ಕೇಳಿದ್ದಾರೆ. ಓಕೆನಾ, ಇದು ನಿಮ್ಮದು ಫಾರಿನ್ ಪಾಸ್ಪೋರ್ಟ್, ನಿಮ್ಮ ಹತ್ರ ಪಾಸ್ಪೋರ್ಟ್ ID ಇದ್ದರೆ ಅಂದರೆ ಫಾರಿನ್ ಹೋಗೋದಲ್ಲಿ ಪಾಸ್ಪೋರ್ಟ್ ಇರುತ್ತೆ, ಅದು ಇದ್ದರೆ ಅದು ಕೊಡ್ಬೋದು. ಇಲ್ಲಾಂದರೆ ನ್ಯಾಷನಲ್ ID ಅಂದರೆ ನಿಮಗೆ ಆಧಾರ್ ಕಾರ್ಡ್ ಆಗುತ್ತೆ, ಮತ್ತು ವೋಟರ್ ID ಆಗುತ್ತೆ. ಓಕೆನಾ, ಅದ್ರ ಕೊಡಬೇಕು. ಮತ್ತು ID ಫಾರ್ ಫಾರಿನಿಸ್, ಇದೇನಾದರೂ ನಿಮ್ಮದು ಫಾರಿನ್ ID ಏನಾದರೂ ಉಂಟಾ, ಜಾಬ್ ಇದಿರ್ಬೋದು, ಏನಾದರೂ ID ಬೇರೆ ಯಾವುದಿದ್ರೆ ಕೊಡ್ಬೋದು ನೀವು ಇಲ್ಲಿ. ಮತ್ತು ಡ್ರೈವಿಂಗ್ ಲೈಸೆನ್ಸ್ ಕೂಡ ಕೊಡ್ಬೋದು, 4 ವೀಲರ್ 2 ವೀಲರು, ಫಾರಿನ್ದಾಗ್ಬೋದು, ಇಂಡಿಯಾದು ಆಗ್ಬೋದು. ಓಕೆನಾ, ಎಲ್ಲಾದರೂ ಕೊಡ್ಬೋದು ನಿಮ್ಮ ಹತ್ರ. ನಿಮಗೆ ಬೆಸ್ಟ್ ಅಂದರೆ ನ್ಯಾಷನಲ್ ID ಅಂತ ಕೊಡಿ, ಅಂದರೆ ಆಧಾರ್ ಕಾರ್ಡ್ ಕೊಡಿ ಫ್ರೆಂಡ್ಸ್. ಓಕೆನಾ, ಮತ್ತು ಕೆಳಗಡೆ ಬಂದರೆ ನೀವು ಇಲ್ಲಿ ಡೇಟ್ ಬೈ ಇಶ್ಯೂ ಅಂತ ಇರುತ್ತೆ. ಡೇಟ್ ಬೈ ಇಶ್ಯೂ ಅಂದರೆ ನಿಮ್ಮದು ಆಧಾರ್ ಕಾರ್ಡು ಆಗ್ಬೋದು, ಇಲ್ಲ ಡ್ರೈವಿಂಗ್ ಲೈಸೆನ್ಸ್ ಆಗ್ಬೋದು, ಇಲ್ಲ ಪಾಸ್ಪೋರ್ಟ್ ಆಗ್ಬೋದು. ನಿಮಗೆ ಯಾವಾಗ ಮಾಡಿಸಿದ್ದೀನಿ ನೀವು ಅಂತ ಕೇಳ್ತಿದ್ದಾರೆ. ನಿಮಗೆ ಗೊತ್ತಿಲ್ಲ ಅಂದರೆ 5 ವರ್ಷ ಹಿಂದೆ ವರ್ಷದಿಂದ ಹಾಕಿ. 5 ಅಂದರೆ 2018 1 ಈ ಥರ ಹಾಕ್ಕೊಳ್ಳಿ. ಓಕೆನಾ ಫ್ರೆಂಡ್ಸು, ಅದು ಬೇಕಂತಿಲ್ಲ, ಸಿಂಪಲ್ ಅಂದರೆ ಜಸ್ಟ್ ನಿಮಗೆ ಯಾವಾಗ ಅಂತ ಕೇಳಿದಷ್ಟೇ. ಓಕೆನಾ, ಇಲ್ಲಾಂತ ನಿಮ್ಮ ಫುಲ್ ಆಧಾರ್ ಕಾರ್ಡ್ ಇದ್ದರೆ ಅಲ್ಲೇ ಇರುತ್ತೆ ಸೈಡಲ್ಲಿ ಆಧಾರ್ ಕಾರ್ಡ್ ನೋಡಿ ಒರಿಜಿನಲ್ಲು, ನಿಮಗೆ ಡೇಟ್ ಬೈ ಇಶ್ಯೂ ಅಂತ ಇರುತ್ತೆ ಫ್ರೆಂಡ್ಸ್. ಓಕೆ, ನೋಡಿ ಹಾಕ್ಬೋದು ನೀವು. ಓಕೆ, ಇಲ್ಲಿ ನೋಡ್ತಾ ಇರ್ಬೋದು ನಿಮಗೆ ಫ್ರೆಂಡ್ಸು ಡೇಟ್ ಬೈ ಇಶ್ಯೂ ಅಂತೂ ಗೊತ್ತಾಯಿತು. ಮತ್ತು ಇಲ್ಲಿ ಇದುಂಟಲ್ಲ ಈ ಆಪ್ಷನು ಬೇಡ ಫ್ರೆಂಡ್ಸು. ಓಕೆನಾ, ಮತ್ತು ಇಲ್ಲಿ ಡಾಕ್ಯುಮೆಂಟ್ ನಂಬರ್ ಇದೆ. ಡಾಕ್ಯುಮೆಂಟ್ ನಂಬರ್ ನಿಮ್ಮ ಡಾಕ್ಯುಮೆಂಟ್ ನಂಬರು ಆಧಾರ್ ಕಾರ್ಡ್ ಕೊಡ್ತೀರಂದರೆ ಆಧಾರ್ ನಂಬರ್ ಫುಲ್ ಬರೀಬೇಕು. ಇಲ್ಲ ಡ್ರೈವಿಂಗ್ ಲೈಸೆನ್ಸ್ ಕೊಡ್ತಿದ್ರೆ ಡ್ರೈವಿಂಗ್ ಲೈಸೆನ್ಸ್ ನಂಬರ್ ಹಾಕಿ, ಇಲ್ಲ ಪಾಸ್ವರ್ಡ್ ಕೊಡ್ತಿದ್ರೆ ಪಾಸ್ವರ್ಡ್ ನಂಬರ್ ಹಾಕ್ಬೋದು ಫ್ರೆಂಡ್ಸ್. ಓಕೆನಾ, ಇದು ನಿಮಗೆ ಡೇಟ್ ಬೈ ಇಶ್ಯೂ ಹೇಳಿದನಲ್ಲ ನಿಮಗೆ ಅದೇ ಯಾವಾಗ ಆಗಿದ್ದು ಆಧಾರ್ ಕಾರ್ಡ್ ಅಂತ ಕೇಳಿದ್ದಾರೆ. ಇದು ಇಶ್ಯೂಡ್ ಬೈ ಅಂತ ಕೇಳಿದ್ದಾರೆ. ಇಶ್ಯೂಡ್ ಬೈ ಅಂದರೆ ನಿಮಗೆ ಇಲ್ಲಿ ನಿಮ್ಮದು ಇಶ್ಯೂಡ್ ಬೈ ಅಂದರೆ ಎಲ್ಲಿದು ಡಾಕ್ಯುಮೆಂಟು, ಅದು ಡಾಕ್ಯುಮೆಂಟು ಯಾರು ಇಶ್ಯೂ ಮಾಡ್ತಿದ್ದಾರೆ ಅಂದರೆ ನಿಮಗೀಗ ಪಾನ್ ಕಾರ್ಡ್ ಇರ್ಬೋದು, ಆಧಾರ್ ಕಾರ್ಡ್ ಇರ್ಬೋದು, ಆ ಡಾಕ್ಯುಮೆಂಟು ಎಲ್ಲಿದು ಅಂತೇಳಿ ನೀವು ಏನು ಮಾಡಬೇಕು, ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಕೊಡಬೇಕು. ಅದಂದರೆ ನಮ್ಮದು ಇಂಡಿಯಾವರು ಇಶ್ಯೂ ಮಾಡ್ತಾ ಇರೋದು ಡಾಕ್ಯುಮೆಂಟೆಲ್ಲ ಇಂಡಿಯಾ ಅಂತ ಕೊಡಬೇಕು. ಒಂದು ವೇಳೆ ನೀವು ಪಾಸ್ಪೋರ್ಟ್ ನೀವು ಫಾರಿನ್ ID ಜಾಬ್ ID ಕೊಟ್ಟರೆ ನೀವು ಅಲ್ಲಿದೆ ಕೊಡಬೇಕಾಗುತ್ತೆ. ಈಗ ನಾನು ದುಬೈದು ಕೊಡ್ತೀನಿ ಅಂದರೆ ಇಶ್ಯೂಡ್ ಬೈ ದುಬೈ ಅಂತ ಕೊಡ್ತೀನಿ. ಓಕೆನಾ, ನಂತರ ಜಾಬ್ ID ಇದ್ದರೆ. ಓಕೆನಾ, ಆ ಥರ ನಿಮ್ಮ ಇಂಡಿಯಾದ ಇರೋದು ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಕೊಡಬೇಕಾಗುತ್ತೆ ಫ್ರೆಂಡ್ಸ್. ಓಕೆನಾ, ಇಲ್ಲಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ಆಲ್ರೆಡಿ ಹೇಳಿದ್ದೇನೆ ನಿಮ್ಗೆ 2 ಆಪ್ಷನ್ ಬಿಟ್ಬಿಡಿ, ಇದು ಮತ್ತು ಕೆಳಗಿದ್ದು, ಮತ್ತು ಆಲ್ಮೋಸ್ಟ್ ನೀವು ಫಿಲಪ್ ಮಾಡಬೇಕು ಫ್ರೆಂಡ್ಸ್. ಓಕೆನಾ, ಇದು ಬಿಟ್ಬಿಡಿ, ಇದನ್ನು ಕ್ಯಾನ್ಸಲ್ ಮಾಡಿ. ಇಫ್ ಯಾವ ಅಂತ ಕೊಟ್ಟೋದು ಇದೆಲ್ಲ ಬಿಟ್ಬಿಡಿ ಬೇಕಂತೆಲ್ಲ. ಓಕೆನಾ, ಮತ್ತು ಇದು ಕೊಟ್ಟು ಸೇವ್ ಕೊಡಿ ಫ್ರೆಂಡ್ಸು, ನಿಮಗೆ ಅಮೌಂಟು ವಿಡ್ರಾ ಮಾಡಲಿಕ್ಕೆ ಆಗುತ್ತೆ. ಓಕೆನಾ, ಅಲ್ಲಿಂದ ನೀವು ವಿಡ್ರಾ ಮಾಡ್ಕೋಬೋದು, ಅಮೌಂಟು ಕಂಪ್ಲೀಟ್ ಆಗುತ್ತೆ. ಮತ್ತು ನೀವು ಬ್ಯಾಕ್ ಬನ್ನಿ,
ಫ್ರೆಂಡ್ಸ್ ಇದು ತುಂಬ ಈಸಿ ಇದೆ, ಏನು ಕಷ್ಟ ಇಲ್ಲ. ಒಂದು ಸಲ ನಿಮಗೆ ವಿಡ್ರಾ ಮಾಡಲಿಕ್ಕೋಸ್ಕರ ಇದು ವೆರಿಫಿಕೇಷನ್ ಕೇಳುತ್ತೆ ಅಷ್ಟೇ. ಮತ್ತು ನಿಮಗೆ ವಿಡ್ರಾ ಒಂದು ಸಲ ಮಾಡಿದ್ರೆ ಏನು ತೊಂದರೆನೇ ಬರೋಲ್ಲ. ಒಂದು 10 ವರ್ಷ 15 ವರ್ಷ ಇದ್ದರೂ ಏನೂ ಐಡಿಯಾ ಪ್ರಾಬ್ಲಮ್ ಬರೋಲ್ಲ ಫ್ರೆಂಡ್ಸ್. ಓಕೆ, ಮತ್ತು ನೀವು ಬ್ಯಾಕ್ ಬರಬೇಕು ಇಲ್ಲಿ. ಮತ್ತೆ ಬ್ಯಾಕ್ ಬಂದು ನೀವು ಇಲ್ಲಿ ಜಸ್ಟ್ ಬ್ಯಾಕ್ ಬಂದರೆ ನೀವು ಇಲ್ಲಿ ನೋಡ್ತಿರ್ಬೋದು. ನಿಮಗೆ ಒಂದೊಂದು ಸಲ ಬಂದು ತೋರಿಸ್ತೀನಿ ಅದೇ ಆಪ್ಷನಿಗೆ. ಈಗ ನಾನು ಮತ್ತೆ ನೀವು ಮೆನು ಬರಬೇಕಾಗುತ್ತೆ. ಮೆನು ಬಂದುಬಿಟ್ಟು ನೀವು ಇಲ್ಲಿ ಸೆಟ್ಟಿಂಗ್ ಹೋಗಬೇಕು. ಮೇಲ್ಗಡೆ ಸೆಟ್ಟಿಂಗ್ ಹೋದರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಸೆಕ್ಯೂರಿಟಿ ಸೆಟ್ಟಿಂಗ್ ಅಂತೇಳಿ. ಇದು ಬೇಡ ನಿಮಗೆ. ಸೆಕ್ಯೂರಿಟಿ ಸೆಟ್ಟಿಂಗ್ ಮೇಲೆ ಹೋಗಿ ಇಲ್ಲಿ ನೋಡ್ತಾ ಇರ್ಬೋದು. ಇಲ್ಲಿ ಇದು ಎಷ್ಟು ಆಪ್ಷನ್ ಕೇಳಿದ್ರು ನೋಡಿ. 1 2 3 4 5 6 ಆಪ್ಷನ್ ಕೇಳಿದ್ರು. 6 ಆಪ್ಷನ್ ನಿಮಗೆ ಗ್ರೀನಲ್ಲಿ ಇರಬೇಕಾಗುತ್ತೆ. ಓಕೆನಾ, ಗ್ರೀನಲ್ಲಿ ಅಂದರೆ ನಿಮಗೆ ಒಂದು ಆಪ್ಷನ್ ಬೇಕಾದರೆ ಬಿಟ್ಟುಬಿಡಿ. ಇದು 2 ಫ್ಯಾಕ್ಟ್ರಿ ಅಂತಲೂ ಬೇಕಂತಿಲ್ಲ, ಯೂಸ್ ಬೇಕಾದ್ರೆ ಮಾಡ್ಕೊಳ್ಳಿ. ನೀವು ಯೂಸ್ ಮಾಡ್ಕೊಂಡ್ರೆ ನಿಮಗೆ ಒಂದು 500 ರೂಪಾಯಿ ಪ್ರೊಮೋ ಕೋಡ್ ಸಿಗುತ್ತೆ ಫ್ರೆಂಡ್ಸ್. ಓಕೆನಾ, ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ ಇದು ಯಾವ ಥರ ಅಂತೇಳಿ. ನೀವು ಅಲ್ಲಿ ತನಕ ಯೂಸ್ ಮಾಡ್ಕೋಬೇಡಿ ಇದು ವೀಡಿಯೋನ, ಇದು ಆ್ಯಪ್ನ. ಯಾಕಂದರೆ ನಿಮಗೆ ಅಕೌಂಟು ಲಾಕ್ ಆಗೋದು ತುಂಬ ಚಾನ್ಸಸ್ ಇರುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ನಾನು ಇದು ಯಾವ ಥರ ಯೂಸ್ ಮಾಡಬೇಕು ಅಂತೇಳಿ ಒಂದು ವೀಡಿಯೋ ಮಾಡ್ತೀನಿ. ಅದ್ರ ಮೇಲೆ ನೀವು ಯೂಸ್ ಮಾಡ್ಕೊಳ್ಳಿ. ಓಕೆನಾ, ಅಲ್ಲಿ ತನಕ ನೀವು ಯೂಸ್ ಮಾಡ್ಕೋಬೇಡಿ. ಇಲ್ಲಿ ಲಿಂಕ್ ನಂಬರ್ ಇದೆ, ನಿಮ್ಮದು ಮೊಬೈಲ್ ನಂಬರ್ ಲಿಂಕ್ ಇದ್ದರೆ ಗ್ರೀನಲ್ಲಿ ಇರುತ್ತೆ. ನಿಮಗೆ 90 ಡೇಸ್ ಪಾಸ್ವರ್ಡ್ ಚೇಂಜ್ ಕೇಳ್ತಾರೆ. ನಿಮಗೆ 90 ಡೇಸ್ ಮೀರಿತು ಜಾಸ್ತಿ ಆಯಿತು ಅಂದರೆ ಪಾಸ್ವರ್ಡ್ ಚೇಂಜ್ ಮಾಡಬೇಕೇ ಅಂತೇನಿಲ್ಲ. ಮಾಡಿದ್ರು ಒಳ್ಳೆಯದು, ಮಾಡದಿದ್ದರೂ ತೊಂದರೆ ಇಲ್ಲ. ಓಕೆನಾ, ಸೆಕ್ಯೂರಿಟಿ ಕ್ವಶನ್ ಕೇಳಿದರೆ, ಸೆಕ್ಯೂರಿಟಿ ಕ್ವಶನ್ ಅಂದರೆ ನಿಮ್ಮ ವೇಳೆ ಪಾಸ್ವರ್ಡ್ ಮರ್ತೋಯ್ತು, ಅವಾಗ ನಿಮಗೆ ರಿಕವರ್ ಮಾಡೋಕ್ಕೋಸ್ಕರ ಈ ಸೆಕ್ಯೂರಿಟಿ ಕ್ವಶನ್ ಕೇಳ್ತಿದ್ರೆ ನೀವು ಇಲ್ಲಿ ಫೇವ್ರೇಟ್ ಟೀಮ್ ಯಾವುದು, ಫೇವ್ರೇಟ್ ಬುಕ್ ಯಾವುದು, ಫೇವ್ರೇಟ್ ಫಸ್ಟ್ ನೇಮ್ ಯಾವುದು ಅಂತ ಕೇಳ್ತಾರೆ. ಆ ಥರ ಕೊಡಬೇಕು. ನೀವು ಇಲ್ಲಿ ಇವರ ಫೇವ್ರೇಟ್ ಟೀಮ್ ಅಂತ ಕೇಳಿದಾರಲ್ಲ, ನೀವು ಇಲ್ಲಿ ಫೇವ್ರೇಟ್ ಟೀಮ್ ನಾನು ಇಂಡಿಯಾ ಅಂತ ಹಾಕ್ತೀನಿ. ಇಂಡಿಯಾ ಅಂತ ಹಾಕುವಾಗ ನಿಮಗೆ ನೆಕ್ಸ್ಟ್ ನಿಮಗೆ ರಿಕವರ್ ಮಾಡುವಾಗ ನಿಮ್ಗೆ ಏನು ಸ್ಪೆಲ್ಲಿಂಗ್ ಕೊಟ್ಟಿದ್ರಿ, ಇಂಡಿಯಾ ಅಂದರೆ ಇನ್ನು ದೊಡ್ಡ ಲೆಟರ್ ಐ ಹಾಕಿದ್ದೀನಿ, ಮತ್ತು ಎಲ್ಲ ಸ್ಮಾಲ್ ಲೆಟರ್ ಹಾಕಿದ್ದೀನಿ. ಅದೇ ಥರ ಕೊಡಬೇಕಾಗುತ್ತೆ. ನೀವು ಏನು ನೆನ್ಪಿಟ್ಕೋಬೇಕು ಕರೆಕ್ಟ್ ಏನು ಸ್ಪೆಲ್ಲಿಂಗ್ ಕೊಟ್ಟಿದ್ದು. ಒಂದು ಸ್ಪೆಲ್ಲಿಂಗ್ ರಾಂಗ್ ಆದರೂ ಕೂಡ, ಒಂದು ಕ್ಯಾಲ್ಕುಲೇಟರ್ ಆ ಥರ ರಾಂಗ್ ಆದರೂ ಕೂಡ ನಿಮಗೆ ಓಪನ್ ಆಗೋಲ್ಲ. ಓಕೆನಾ, ಕರೆಕ್ಟಾಗಿರಬೇಕು. ನಿಮಗೆ ಓನ್ ಕ್ವಶನ್ ಕೂಡ ಇದೆ, ನಿಮ್ಮ ಇಷ್ಟ ಏನಾದರೂ ಕೊಡ್ಕೋಬೋದು. ಓಕೆನಾ, ಈ ಥರ ಕೊಟ್ಟು ಒಂದು ಕ್ವಶನ್ ಕೊಡ್ಬೋದು. ಮೈ ಪ್ಲೇಯರ್ ಐ ಡಿ, ಮೈ ಮೊಬೈಲ್ ನಂಬರ್ ಅಂತ ಹಾಕಿ ಮೊಬೈಲ್ ನಂಬರ್ ಕೂಡ ಹಾಕಿ ಆನ್ಸರ್ ಕೊಡ್ಬೋದು ನಿಮಗೆ. ಓಕೆನಾ, ಈಸಿ ಆಗುತ್ತೆ ಅವಾಗ ಮೊಬೈಲ್ ನಂಬರ್ ಕೊಟ್ಟರೆ. ಮತ್ತು ನಿಮಗೆ ಇಲ್ಲಿ ಕೆಳಗಡೆ ಪರ್ಸ್ನಲ್ ಪರ್ಪಸ್ ಹೇಳಿದನಲ್ಲ, ಇದು ಪರ್ಸ್ನಲ್ ಪರ್ಪಸ್ ಅಂದರೆ ಅಮೌಂಟ್ ವಿಡ್ರಾ ಮಾಡುವಾಗ ಫಿಲಪ್ ಮಾಡಲೇಬೇಕು. ಗ್ರೀನ್ ಆದರೆ ನಿಮಗೆ ಅಮೌಂಟ್ ವಿಡ್ರಾ ಆಗುತ್ತೆ, ರೆಡ್ಡಲ್ಲಿದ್ದರೆ ಅಮೌಂಟ್ ವಿಡ್ರಾ ಆಗಲ್ಲ. ಓಕೆ, ಮತ್ತು ಇದು ಲಾಗಿನ್ ಇಮೇಲ್ ಅಂತ ಕೊಟ್ಟಿದೆ. ಇದು ನಿಮಗೆ ಜಿಮೇಲಲ್ಲಿ ಲಾಗಿನ್ ಆಗಬೇಕಂತ ಕೇಳಿದರೆ ಐ ಡಿ ಬೇಡ ಅಂದರೆ ಓಕೆ ಆನ್ ಮಾಡಿ. ಅಂದರೆ ಜಿಮೇಲಿಂದ ಆನ್ ಆಗಲ್ಲ ನಿಮಗೆ ಅವಾಗ. ಅಂದರೆ ಪಾಸ್ವರ್ಡ್ ಅಂತ ಜಾಯ್ನ್ ಆಗಬೇಕು, ಇಲ್ಲ ಐ ಡಿಯಿಂದ ಜಾಯ್ನ್ ಆಗಬೇಕು ಫ್ರೆಂಡ್ಸ್. ಓಕೆ, ಇಷ್ಟೇ ಫ್ರೆಂಡ್ಸು. ಇಷ್ಟ ಆದ್ರ ಮೇಲೆ ನಿಮಗೆ ಅಕೌಂಟು ಫುಲ್ ಕಂಪ್ಲೀಟ್ ರಿಜಿಸ್ಟ್ರೇಷನ್ ವೆರಿಫಿಕೇಷನ್ ಎಲ್ಲ ಮುಗೀತು ಅಂತ ಹೇಳಿ ಫ್ರೆಂಡ್ಸ್. ಓಕೆನಾ, ಇನ್ನೂ ಡಿಪಾಸಿಟ್ ಮಾಡೋದು ವಿಡ್ರಾ ಮಾಡೋದು ಇದು ನಂಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡಿ ತೋರಿಸ್ತೀನಿ. ಓಕೆ, ನೀವು ಒಂದು ವೇಳೆ ನಿಮಗೆ ಈಗ ಲಾಗೌಟ್ ಐತೆ, ಈಗ ಲಾಗಿನ್ ಯಾವುದಾದ್ರೂ ತೋರಿಸ್ಕೊಡ್ತೀನಿ ಇದೇ ವೀಡಿಯೋದಲ್ಲಿ. ಓಕೆ ಫ್ರೆಂಡ್ಸ್, ಈಗ ನಾನು ಅಕೌಂಟ್ ರಿಜಿಸ್ಟ್ರೇಷನ್ ಮಾಡಿದ್ದೀನಿ, ವೆರಿಫಿಕೇಷನ್ ಕೂಡ ಕಂಪ್ಲೀಟ್ ಆಯಿತು. ಈಗ ನಾನು ಐ ಡಿನ ಲಾಗಿನ್ ಮಾಡಬೇಕು. ಓಕೆನಾ, ಏನು ಮಾಡಬೇಕಂದ್ರೆ ನೀವು ಇಲ್ಲಿ ಲಾಗಿನ್ ಅಂತ ಆಪ್ಷನ್ ಇದೆ ನೋಡಿ, ಈ ಆಪ್ಷನ್ಗೆ ಹೋಗಬೇಕು. ಇಲ್ಲಿ ಹೋದರೆ ನಿಮಗೆ ಇಲ್ಲಿ ಈ ಥರ ಅಂದರೆ ನಿಮಗೆ ಕೇಳ್ತಿದೆ. ಇಲ್ಲಿ ಯೂಸರ್ ಐ ಡಿ ಕೇಳ್ತಾರೆ ನೋಡಿ, ಯೂಸರ್ ಐ ಡಿ ಕೇಳ್ತಾ ಇದ್ದಾರೆ. ಇಲ್ಲಿ ಯೂಸರ್ ಐ ಡಿ ಅಂದರೆ ಹೇಳಿದನಲ್ಲ ಅಕೌಂಟ್ ನಂಬರ್ ಅಂತ ಇರೋದು, ಅದು ನಂಬರ್ ಹಾಕಬೇಕು. ಇಲ್ಲಿ ಪಾಸ್ವರ್ಡ್ ನೀವು ಏನು ಸೆಟ್ ಮಾಡಿದೆ ಅದು ಕೊಡ್ಬೋದು. ಒಂದು ವೇಳೆ ನಿಮಗೆ ಯೂಸರ್ ಐ ಡಿ ನೆನಪಿಲ್ಲ, ಓಕೆ, ಪಾಸ್ವರ್ಡ್ ನೆನಪುಟ್ಟು ಅಂದರೆ ನೀವು ಜಸ್ಟ್ ಏನು ಮಾಡಬೇಕು, ಇಲ್ಲಿ ಸೈಡಲ್ಲಿ ನೋಡ್ತಾ ಇರ್ಬೋದು ಮೊಬೈಲ್ ಚಿಹ್ನೆ ಇದ್ದರೆ ಮೊಬೈಲ್ ಕ್ಲಿಕ್ ಮಾಡಿ, ಇಲ್ಲಿ ಮೊಬೈಲ್ ನಂಬರ್ ಕ್ಲಿಕ್ ಮಾಡಿರಿ, ಇಲ್ಲಿ ಮೊಬೈಲ್ ನಂಬರ್ ಹಾಕಿ. ಓಕೆನಾ, ಇಲ್ಲಿ ನಿಮ್ಮದು ಐ ಡಿ ಪಾಸ್ವರ್ಡ್ ಹಾಕಿ ಲಾಗಿನ್ ಮಾಡಿ. ಓಕೆನಾ, ನಿಮಗೆ ಲಾಗಿನ್ ಆಗುತ್ತೆ. ಒಂದು ವೇಳೆ ನಿಮಗೆ ಪಾಸ್ವರ್ಡೇ ಮರ್ತೋಯ್ತು ಅಂದರೆ ಫಾರ್ಗೆಟ್ ಪಾಸ್ವರ್ಡ್ ಕೊಟ್ಟು ನಿಮಗೆ ಇಲ್ಲಿ ಮೊಬೈಲ್ ನಂಬರ್ ಕೇಳ್ತಾರೆ, ಮೊಬೈಲ್ ನಂಬರ್ ಹಾಕಬೇಕು. ಇಲ್ಲ ಅಂದರೆ ಜಿಮೇಲಿಂದ ರಿಕವರ್ ಮಾಡ್ತೀನಿ ಅಂದರೆ ಜಿಮೇಲ್ ಹಾಕಿ, ಅಲ್ಲಿ ನಿಮಗೆ ಪಾಸ್ವರ್ಡ್ ಕಳಿಸ್ತಾರೆ, ಆ ಪಾಸ್ವರ್ಡ್ ಹಾಕಿ. ಇಲ್ಲ ಮತ್ತೆ 2 ಸಲ ಕೇಳ್ತಾರೆ, ನೀವು ಪಾಸ್ವರ್ಡ್ ಸೆಟ್ ಮಾಡಿದರೆ 2 ಸಲ ಹಾಕಬೇಕು ಕರೆಕ್ಟಾಗಿ ನೋಡಿ ಹಾಕಿ. ಅದು ಕೂಡ ನೀವು ಸೇವ್ ಮಾಡಿ ಇಟ್ಕೊಳ್ಳಿ ಪಾಸ್ವರ್ಡು. ಓಕೆನಾ, ಮತ್ತು ನಾನು ಈಗ ನಿಮ್ಮದು ಐ ಡಿ ಎಲ್ಲಿ ಇರುತ್ತೆ ಅಂತ ತೋರಿಸ್ತೀನಿ. ಐ ಡಿ ಇಲ್ಲಿ. ಓಕೆನಾ, ಲಾಗಿನ್ ಮಾಡಿ ನಿಮ್ಮದು ಐ ಡಿ ಯಾವುದು ಅಂತ ತಿಳಿಸ್ತೀನಿ. ಇದರ ಮೆನು ಬರಬೇಕು. ಇಲ್ಲಿ ಕೆಳಗಡೆ ಮೆನು ಬಂದರೆ ಇಲ್ಲಿ ನೋಡ್ತಾ ಇರ್ಬೋದು ಹೋಮ್ ಪೇಜಲ್ಲಿ ಇರೋದು ಇದು ನಿಮ್ಮದು ಐ ಡಿ. ಓಕೆನಾ, ಇದು ನಿಮ್ಮದು ಐ ಡಿ. ಇಲ್ಲ ನಿಮ್ಮದು ಅಲ್ಲಿ ನಿಮಗೆ ಹೆಸರು ಆ್ಯಡ್ ಮಾಡಲ್ವ, ನೀವು ತೋರಿಸಲ್ಲ. ಅದಕ್ಕೆ ಏನು ಮಾಡಬೇಕಂದ್ರೆ ನೀವು ಡಿಪಾಸಿಟ್ ಆಪ್ಷನ್ ಹೋಗಿ ಡೈರೆಕ್ಟ್, ಇಲ್ಲಾಂದರೆ ಟಾಪ್ ಕೂಡ ಹೋಗ್ಬೋದು ಆಪ್ಷನ್ ಇರುತ್ತೆ. ಡಿಪಾಸಿಟ್ಗೆ ಹೋದ್ರ ಮೇಲೆ ಇಲ್ಲಿ ನಿಮಗೆ ತೋರಿಸುತ್ತೆ ನೋಡಿ, ಈಗ ಐ ಡಿ ನೋಡಿ, ಇದು ನಿಮ್ಮದು ಅಕೌಂಟ್ ಐ ಡಿ ಅಂತೇಳಿ, ಅಂದರೆ ಇನ್ವೆಸ್ಟ್ಮೆಂಟ್ ಐ ಡಿ. ಓಕೆನಾ, ಇದು ಇನ್ವೆಸ್ಟ್ಮೆಂಟ್ ಐ ಡಿ ಹಾಕಿ ಲಾಗಿನ್ ಆಗ್ಬೋದು. ಮರ್ತೋದ್ರೂ ಪರವಾಗಿಲ್ಲ, ಮೊಬೈಲ್ ನಂಬರ್ ಹಾಕಿ ಲಾಗಿನ್ ಆಗಿ ಫ್ರೆಂಡ್ಸ್. ಓಕೆ, ಇವತ್ತಿನ ವೀಡಿಯೋ ನಿಮ್ಗೆ ಗೊತ್ತಾಗ್ತಿದ್ರೆ ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಓಕೆ, ಮತ್ತು ನಿಮಗೆ ಪ್ರಿಡಿಕ್ಷನ್ ಬೇಕು ಅಂದರೆ ಚಾನಲ್ ಕೂಡ ಇದೆ, ನಂದು ಪ್ರಿಡಿಕ್ಷನ್ ಚಾನಲ್ 2 ಚಾನಲ್ ಇದೆ, ಜಾಯ್ನ್ ಆಗಿ. ಕ್ರಿಕೆಟ್ ಮತ್ತು ಸ್ಪೋರ್ಟ್ಸ್ ಇದೆ. ಓಕೆ, ನನಗೆ ಬೇರೆ ಆ್ಯಪ್ ಬೇಕಂದರೆ ರಿಜಿಸ್ಟರ್ ಮಾಡ್ಕೊಳ್ಳಿ. ಪ್ರೊಮೋ ಕೋಡ್ ಕೂಡ ಹಾಕಿದ್ದೇನೆ, ಗೋ ಬಾಕ್ಸ್ ಅಂತ ರಿಜಿಸ್ಟರ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ, ನಿಮಗೆ 100% ಬೋನಸ್ ಬರುತ್ತೆ ಫ್ರೆಂಡ್ಸ್. ಓಕೆ, ಧನ್ಯವಾದ.